ಮಾಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನಮ್ಮ ಚಾನಲ್ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಫಸ್ಟ್ ಆಫ್ ಆಲ್ ಏನ್ ಹೇಳ್ತೀರಾ ಸರ್, ಇಷ್ಟೊಂದೆಲ್ಲ ಸಮಾಜ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಗೆ ಇಷ್ಟೊಂದೆಲ್ಲ ಬೆಂಬಲ ಇದೆ ಕಾರ್ಯಕ್ರಮದ ಬಗ್ಗೆ? ಕಳೆದ 20 ವರ್ಷದಿಂದ ನನ್ನೆಲ್ಲ ಸ್ನೇಹಿತರು ಮತ್ತು ನನ್ನ ಜೊತೆ ಇರೋರು ಹುಡುಗರು ಪ್ರಾರಂಭ ಮಾಡಿದ್ರು. ಒಂದು ಹುಟ್ಟಿದಬ್ಬದ ದಿವಸ ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಒಂದು ನಮ್ಮ ಎಲ್ಲ ಸ್ನೇಹಿತರ ಒಂದು ಅಪೇಕ್ಷೆ. ಹಾಗಾಗಿ ಪ್ರತಿ ವರ್ಷ ಒಂದೊಂದು ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ಹುಟ್ಟು ಹಬ್ಬ ಅಲ್ಲ, ಇದು ಒಂದು ಸೇವೆಯಿಂದ ನಮ್ಮ ಮುಖಾಂತರ ಒಂದು ಸೇವೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಓಕೆ ಸರ್, ಈಗ ಒಬ್ಬ ಜನಪ್ರತಿನಿಧಿಯಾಗಿ ಈಗ ನಾವು ಗಮನಿಸ್ತಾ ಇದ್ದಂಗೆ ಒಬ್ಬೊಬ್ಬರು ರೆಸ್ಟೋರೆಂಟ್ಗಳಲ್ಲಿ ಅವರ ಬರ್ತ್ಡೇ ಪಾರ್ಟಿಯನ್ನ ಮಾಡ್ತಿರ್ತಾರೆ. ಬಟ್ ನೀವು ಜನಾನುರಾಗಿಯಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಸೊ ಇದು ಹೆಂಗೆ ಸಾಧ್ಯ ಆಗುತ್ತೆ ಸರ್? ಥರ ಏನಿಲ್ಲ, ನಮ್ಮ ಗುರು ಹಿರಿಯರು ಹಾಕೊಟ್ಟಂಥ ಮಾರ್ಗ, ನಮ್ಮ ಶ್ರೀಗಳ ಒಂದು ಮಾರ್ಗದರ್ಶನ, ನಮ್ಮೆಲ್ಲ ಸ್ನೇಹಿತರ ಒಂದು ಸಪೋರ್ಟ್ ಆಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಥರ ಏನಿಲ್ಲ, ಬಾರು ಕ್ಲಬ್ ಮಾಡೋರು ಅವರೇ ಬೇರೆ ಇರ್ತಾರೆ, ಅದೇ ಒಂದು ಅವ್ರ ಖುಷಿ. ನಮ್ಗೆ ಈ ಥರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಖುಷಿ ಆಗ್ತದೆ, ಹಾಗಾಗಿ ಈಗ ಮಾಡ್ತಾ ಇದ್ದೀವಿ. ನೋಡಿ, 28ಕ್ಕೆ ಚುನಾವಣೆ ಬರುತ್ತೆ. 28 ಬರುತ್ತೋ 29ಕ್ಕೆ ಬರುತ್ತೋ ಗೊತ್ತಿಲ್ಲ. ನನಗೀಗಾಗಲೇ 2008ರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕಾಯ್ತು, ಶಾಸಕ ಆಗಬೇಕಾಯ್ತು. ಹೈಕಮಾಂಡ್ ನಿರ್ಧಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಬೇರೆಯವರು ಬಂದು ಚುನಾವಣೆ ನಿಂತು ಸ್ಪರ್ಧೆ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಸೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಗೆದ್ದಿದ್ವಿ. ನಮ್ಮನ್ನು ರಾಮನಗರಕ್ಕೆ ಕೆಲಸ ಮಾಡುವಂತ ಕಳಿಸಿದ್ರು. ರಾಮನಗರದಲ್ಲಿ 2008ರಲ್ಲಿ ಚುನಾವಣೆ ಮಾಡಿದ್ವಿ. ಈ ಬಾರಿ ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಎಲ್ಲರೂ ಅಪೇಕ್ಷೆನೂ ಹಾಗೆ, ನಮ್ಮೆಲ್ಲ ಸ್ಥಳೀಯರು ಇಲ್ಲೇ ನಿಲ್ಲಬೇಕು, ನೀನು ಬೇರೆ ಕಡೆ ಹೋಗಬಾರ್ದು ಅನ್ನೋದು ಒಂದು ಒತ್ತಡ ಇದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಇನ್ನು ಮುಂದೆ ಇದೆ ಅಲ್ವಾ, 2028ಕ್ಕಾಗುತ್ತೋ 29ಕ್ಕಾಗುತ್ತೋ ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರ ವಿಂಗಡಣೆ ಆಗ್ತವೆ. ಮರು ವಿಂಗಡಣೆ ಆದ ನಂತರ ನಮಗೆ ಎಲ್ಲಿ ಹೈಕಮಾಂಡ್ ದಾರಿ ತೋರಿಸ್ತಾರೋ ಅಲ್ಲಿ ನಿಂತು. ಸರ್, ಇನ್ನೊಂದ್ ಕಡೆ ಈಗ ಮಾಜಿ ಸಿಎಂ BS ಯಡಿಯೂರಪ್ಪನವರೇ ನಿಮ್ಗಾಗ್ಲೇ ಒಂದ್ ಕಡೆ ಆಜ್ಞೆ ಮಾಡ್ಬಿಟ್ಟಿದ್ದಾರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಳ್ಳಿ ಅಂತ. ಸೊ ನೀವು ಅಲ್ಲಿಂದಾನೇ ಸ್ಪರ್ಧೆ ಮಾಡ್ತೀರಾ ಹೇಗೆ ಸರ್? ನೋಡಿ, ಕಳೆದ ಬಾರಿ ಇದೇ ಯಡಿಯೂರಪ್ಪನವರೇ ನನಗೆ ರಾಮನಗರದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು 2008ರಲ್ಲಿ. ಇದೇ ಯಡಿಯೂರಪ್ಪನವರು ನಮ್ಮ ಮಾರ್ಗದರ್ಶಕರು, ನಮ್ಮ ಗಾಡ್ ಫಾದರು, ನಮ್ಮ ದೇವರು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಅವ್ರು ಹೇಳಿದ್ದಾರೆ, ಅವ್ರ ಬಾಯಲ್ಲಿ ಬಂದಿದ್ದು ಆಗುತ್ತೆ, ಮುಂದಿನ ದಿನದಲ್ಲಿ ಅದು ಹಾಗೆ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ನೀವು ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ? ಇನ್ನು ಚುನಾವಣೆ ಸ್ವಲ್ಪ ದೂರ ಇದೆ, ಸೊ ಅದಕ್ಕೆಲ್ಲ ಹೆಂಗ್ ಮಾಡ್ಕೊಳ್ತೀರಾ? ಪ್ರಿಪರೇಷನ್ ಹೆಂಗಿದೆ ಅಂತ? ನಾವು ತಯಾರಿನೇ ಅಲ್ಲ ರೀ, ದಿನ ಬೆಳಿಗ್ಗೆ ಎದ್ರೆ ಕ್ಷೇತ್ರದಲ್ಲೇ ಇರ್ತೀವಿ. ಕ್ಷೇತ್ರದ ಮನೆ ಕ್ಷೇತ್ರದಲ್ಲೇ ಇದ್ದೀವಿ, ಹುಟ್ಟು ಬೆಳೆದಿರೋದು ಕ್ಷೇತ್ರದಲ್ಲಿ. ಎಲ್ಲ ಕಾರ್ಯಕರ್ತರುಗಳು, ನಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ನಮ್ಮೆಲ್ಲ ಜನರ ನಡುವೆ ಬೆಳಿಗ್ಗೆ ಎದ್ದು ಒಡನಾಟ ಇರುತ್ತೆ. ಕೆಲಸ ಮಾಡೋಂಥದ್ದೇನು, ಇವಾಗ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಭ್ಯರ್ಥಿನ ಗೆಲ್ಸಿದ್ದೀವಿ. ಆ ಗೆದ್ದಂಥ ಅಭ್ಯರ್ಥಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಇವಾಗ ಆ ಒಂದು ಸಂದರ್ಭದಲ್ಲಿ ಜನರು ಏನು ತೀರ್ಮಾನ ಮಾಡ್ತಾರೆ, ಮುಂದೆ ನಮ್ಮನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಗೆಲ್ಲಿಸ್ತಾರೋ ಇಲ್ಲ ಬೇರೆ ಈ ಪಕ್ಷದಲ್ಲಿ ಗೆದ್ದು ಕೈ ಕೊಟ್ಟಂಥ ವ್ಯಕ್ತಿನ ಗೆಲ್ಲಿಸ್ತಾರೋ ನೋಡೋಣ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡಿ ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳಿ ಇಲ್ಲಿ ಪ್ರಬಲವಾಗಿ ಕೊಟ್ರೆ ನಾನು ಖಂಡಿತವಾಗೂ ನಿಂತ್ಕೊಂತೀನಿ. ಪ್ರಬಲವಾಗಿ ಚುನಾವಣೆ ಮಾಡ್ತೀವಿ. ಈ ಕ್ಷೇತ್ರ BJP ಕ್ಷೇತ್ರ, ಹಾಗಾಗಿ BJP ಇಲ್ಲಿ ಏನು ತೊಂದರೆ ಇಲ್ಲ. ಸರ್, ಚಾಮರಾಜನಗರ ಒಂದೇ ಅಲ್ಲ, ಮಾಗಡಿ ಕೇಳ್ತಾರೆ, ರಾಮನಗರ ಕೇಳ್ತಾರೆ, ಚಾಮರಾಜನಗರ ಕೇಳ್ತಾರೆ, ಇನ್ನು ಅನೇಕ ಕ್ಷೇತ್ರಗಳಲ್ಲೆಲ್ಲ ಕೇಳ್ತಾರೆ. ಆದ್ರೆ ಎಲ್ಲ ಆಗುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ನಾನು ಹುಟ್ಟೂರು ಇದು, ಹುಟ್ಟು ಬೆಳೆದಿರೋ ಊರು ಇದು, ನಾನು ಇರೋ ಜಾಗ ಇದು. ಹಾಗಾಗಿ ನಮ್ಗೆ ಗೊತ್ತಲ್ಲ, ನಮ್ ತವ್ರ ಮನೆನೇ ನಮ್ಗೆ ಇಷ್ಟ ಆಗೋದು. ಹಾಗಾಗಿ ಈಗಾಗಲೇ ಯಡಿಯೂರಪ್ಪನವ್ರ ಪ್ರೀತಿಯಿಂದ ಹೇಳಿದಾರಲ್ರಿ, ಕೇಳೋದೇನ್ ಬಂತು. ಈಗಾಗಲೇ ನನ್ನ 2008ರಲ್ಲಿ ರಾಮನಗರ ಕಳ್ಸಿದಾರಲ್ಲ, ಇದೇ ಯಡಿಯೂರಪ್ಪನವರೇ ಕಳ್ಸಿದ. ಅವರ ಒಂದು ಮಾತಿಗೆ, ಅವರ ಒಂದು ಗೌರವಕ್ಕೆ ನಾವು ಯಾವತ್ತೂ ಧಕ್ಕೆ ತರಲ್ಲ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೆಸರಿನ ನಿಮ್ಮ ಅಭಿಮಾನಿಗಳು, ನಿಮ್ಮ ಬೆಂಬಲಿಗರು ಇಷ್ಟೊಂದೆಲ್ಲ ಅಂದ್ರೆ ಯಾವುದೇ ಆಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಅಂಗವಿಕಲರಿಗೆ, ಶಾಲಾ ಮಕ್ಕಳಿಗೆ ಉಚಿತವಾಗಿ ಫ್ರೀಯಾಗಿ ಏನೋ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನೀವು ಹೇಳಲೇಬೇಕಾಗುತ್ತೆ. ಅವರು ಅದ್ರ ಬಗ್ಗೆ ನನ್ನೆಲ್ಲ ಸ್ನೇಹಿತರು, ಅದರೊಳಗೂ ಇಂಥ ಸ್ನೇಹಿತರನ್ನು ಪಡೆದಿರೋದು ನಾನು ಒಂಥರ ಅದೃಷ್ಟ. ಏಕೆಂದರೆ
ಬೇರೆ ಬೇರೆಯವರು ಬೇರೆ ಬೇರೆ ತರ ದಾರಿ ಹಿಡ್ದು ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಸ್ನೇಹಿತರು ನಮ್ಮ ಜಾತ್ರೆ ಆಗಿರ್ಬೋದು, ಜಾತ್ರೆಗೂ ಕಳೆದ ಒಂದು 2-3 ತಿಂಗಳು ಕೆಲಸ ಮಾಡ್ತಾರೆ. ನಮ್ಮ ಕಡಲೆಕಾಯಿ ಪರಿಸೆ ಜಾತ್ರೆಗೆ, ಬಸವೇಶ್ವರ ಜಾತ್ರೆಗೆ, ಆ ಒಂದು ಸಂದರ್ಭದಲ್ಲೂ ಅಷ್ಟೇ 1 ಲಕ್ಷ ಜನ ಬಂದ್ರೂ ಅದನ್ನ ಯಾವುದೇ ಒಂದು ತೊಂದರೆ ಇಲ್ದಂಗೆ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಆ ಒಂದು ಬಸವೇಶ್ವರ ಜಾತ್ರೆಯಿಂದ ನಮ್ಮೆಲ್ಲ ಸ್ನೇಹಿತರುಗಳು ಈ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಯಾಕೆಂದರೆ ನಮ್ಮವೆಲ್ಲ ಜಮೀನುಗಳು ಇದ್ದಂಥ ನಾವು ರೈತರುಗಳು ಇವತ್ತು BDA ಮತ್ತು KDB ಎಲ್ಲ ಅನೇಕ ರೀತಿ ಭೂಸ್ವಾಧೀನ ಆಗಿದ್ದಾವೆ. ಇವತ್ತು ನಗರೀಕರಣ ಆಗಿದೆ. ನಮ್ಮ ಸ್ಥಳೀಕರು ನಾವು ಗುರುತಿಸ್ಕೊಬೇಕು ಅಂದರೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಸ್ಥಳೀಕರು, ನಮ್ಮ ರೈತರು ಮಕ್ಕಳುಗಳು ಒಂದೊಂದು ರೂಪದಲ್ಲಿ ಕೆಲಸ ಮಾಡ್ತಾವ್ರೆ, ಅದನ್ನು ಉಳಿಸ್ಕೊಂತಾವ್ರೆ. ಸರ್ ಕೊನೆಯದಾಗಿ ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ರಿ, ಆಟೋ ಚಾಲಕರು ಬಂದಿದ್ರು ಅವ್ರಿಗೂ ಸಹಾಯ ಮಾಡಿದ್ರಿ. ಏನೆಲ್ಲ ಕಾರ್ಯಕ್ರಮಗಳು ಟೋಟಲಿ ಸರ್ ಇವತ್ತು? ಇದು ಸಹಾಯ ಅಲ್ಲ ರೀ, ಸೇವೆ. ನಾವು ಮಾಡ್ತಾ ಇರ್ತಕ್ಕಂಥ ಸೇವೆ. ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಮ್ಗೆಲ್ಲ ರೀತಿಲೂ ಪ್ರಬಲವಾಗಿ. ಅಂದರೆ ದೇವರು ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡೋನೆ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ಅಂಗಗಳು ಚೆನ್ನಾಗಿದ್ದಾವೆ. ಇವತ್ತು ಎಷ್ಟೇ ದುಡ್ಡಿದ್ರೂ ದುಡ್ಡು ತಿನ್ನಕ್ಕಾಗಲ್ಲ. ಏನು ಒಂದು ಸ್ವಲ್ಪ ರೈತ ಬೆಳೆದಿದ್ದ ಅನ್ನ ಬೆಳೀತಾರೆ, ಅದನ್ನ ತಿನ್ಬೇಕೇ ವಿನ ನಾವು ದುಡ್ಡು ತಿನ್ನಕ್ಕಾಗಲ್ಲ. ಆ ಸೇವೆನ ಮಾಡೋಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಆಸೆ ಪಟ್ಟವ್ರೆ, ಮಾಡ್ತಾವ್ರೆ. ಅದು ನಮಗೆ ಖುಷಿ ಆಗ್ತದೆ. ನಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಹೆಸರು ಮೇಲೆ ನಡೆಸ್ತಾರಲ್ಲ, ಅದಕ್ಕೆ ನಾನು ಆಭಾರಿ. ಮತ್ತೆ ಅವ್ರಿಗೆ ಯಾವತ್ತು ಕೃತಜ್ಞನಾಗಿರ್ಬೇಕು. ಸರ್ ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ಹೇಳೋದು. ಇವತ್ತು ಯಾಕೆಂದ್ರೆ ಆಟೋ ಡ್ರೈವರ್ಗಳಿಗೆ ಇವತ್ತು ವಿಶೇಷವಾಗಿ ಮಾಡಬೇಕು ಅಂತ ನನ್ನೆಲ್ಲ ಸ್ನೇಹಿತರು ಅಂದರು. ಯಾಕಿದೆ ಹೇಳೋದು ಅಂತಂದರೆ, ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ದವನು, ಆಟೋ ಓಡಿಸಿದವನು. ಇದೇ ಕೆಂಗೇರಿಲೇ ಆಟೋ ಡ್ರೈವರ್ಗಳು ಅನೇಕ ಜನರು ಇವತ್ತು ನನ್ನ ಜೊತೆ ಇದ್ದರು. ಅವರೆಲ್ಲ ಖುಷಿ ಪಟ್ಟರು. ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆಟೋ ಡ್ರೈವರ್ಗಳಿಗೆ ಈ ಒಂದು ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಆ ರಂಗದಲ್ಲಿ ಏನು ಕಷ್ಟ ಸುಖ ಗೊತ್ತಿದೆ. ಆ ಒಂದು ಕಷ್ಟ ಸುಖನ ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲ ಸ್ನೇಹಿತರಿಗೂ ಗೊತ್ತಿದೆ, ನಮಗೂ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೂ ಒಂದು ಗೌರವ ಮತ್ತು ಕೃತಜ್ಞತೆ ಸಲ್ಲಿಸೋಣ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮ ಈ ಒಂದು ಯೋಜನೆ ಮಾಡಿದಂಥ ನನ್ನೆಲ್ಲ ಸ್ನೇಹಿತರಿಗೂ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.